ಯಪ್ಪ ದೇವ್ರಿ, ಈ ಆಫೀಸ್ ಎಷ್ಟು ದೊಡ್ಡದೈತಿ. ಅಯ್ಯೋ, ಅವ್ರ ಹೆಸರು ರಾಧಾ. ರಾಧಾ ಮೇಡಮ್ ಎಲ್ಲ ಹೋದ್ರು. ಹೋ, ಇದ್ದಿದ್ದಾರಾ? ನಾನೆಲ್ಲೋ ಸ್ಲೋ ಇರ್ತಾರೆ ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ನನಗೆ ಸ್ವಲ್ಪ ಫಾಸ್ಟೇ ಇದ್ದಾರೆ. ಮೇಡಮ್ ಒಂದು ನಿಮಿಷ. ಏನು ಮೇಡಮ್, ನೀವು ಬಾಸ್ ನಮಗೆ ನಿಮ್ಮದು ಕ್ಯಾಬಿನಲ್ಲಿ ತೋರಿಸಿ ಆಮೇಲೆ ನೀವು ಎಲ್ಲಿ ವರ್ಕ್ ಮಾಡಬೇಕು, ಏನು ಮಾಡಬೇಕು ಅಂತಂದು ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿಸು ಅಂತ ಹೇಳಿ ಕಳಿಸಿದ್ರೆ, ನೀವು ನೋಡಿದ್ರೆ ನಮ್ಮನ್ನೇ ಬಿಟ್ಟು ಬರ್ತಿದ್ದೀರಲ್ಲ. ಮತ್ತೆ ಇನ್ನೇನು ಮಾಡ್ಬೇಕ್ರಿ? ಎಷ್ಟೊತ್ತು ನೋಡಿದೆ ನಾನು. ಅಲ್ಲೇ ಒಂದು 10 ನಿಮಿಷ ವೇಟ್ ಮಾಡಿದೆ, ನೀವು ಬರಲೇ ಇಲ್ಲ. ಹಾಗೆ ನಾನು ಅಡ್ಡಾಡ್ಕೊಂತ ನೋಡಿದ್ರೆ ಆಯ್ತು ಆಫೀಸು ಅಂತಂದು ಹಾಗೆ ಈ ಕಡೆ ಬಂದೆ. ಅಲ್ಲ, ಒಂದು ಪ್ರಶ್ನೆ ಕೇಳ್ತೀನಿ, ಏನು ಅನ್ಕೋಬೇಡಿ. ಮತ್ತೆ ಬಾಸಿಗೆ ಹೇಳ್ಬಿಟ್ಟಿರ, ಮತ್ತೆ ಇವತ್ತಿನ ಕೆಲಸ ಸಿಗತ್ತಿಲ್ಲ ಅಂದ್ರೆ ನಾನು ಇವತ್ತಿನ ಕೆಲಸನ ತೆಗೆದುಬಿಡ್ತಾರೆ ಅಷ್ಟೇ. ಅಲ್ಲ, ನಿಮ್ಮ ಬಾಸ್ ಯಾಕಂದ್ರೆ ಯಾವಾಗ ನೋಡಿದ್ರು ಮಕ್ಕ ಅಂದ್ಕೊಂಡಿರ್ತಾರೆ. ಅಲ್ಲ, ಇವತ್ತಿನ ಬರೋದೇ ಇವತ್ತಿನ ಬಂದೇನೆ, ಬರೋಷ್ಟೊತ್ತಿಗೆ ಹಂಗೆ ಸಿಟ್ಟು ಮಾಡೋದು. ಅಯ್ಯೋ, ನಮ್ಮ ಬಾಸ್ ಇರೋದೇ ಹಂಗೆ. ನೀವು ಏನೋ ನೋಡೋದಿಂಥದ್ದು ಭಾಳ ಐತಿ. ನೀವು ಒಂದೇ ದಿನಕ್ಕೆ ಹಿಂಗಾದ್ರೆ ಹೆಂಗೆ? ಅಲ್ರಿ, ನಿಮ್ಮ ಬಾಸ್ ಅಷ್ಟೆಲ್ಲ ಬೈತಿದ್ದಾರ, ನೀವು ಸುಮ್ಮನೆ ಇದ್ದೀರಲ್ಲ. ನಾನೇನೋ ಹೊಸ್ದಾಗಿ ಬಂದಿದ್ದೆ, ನನ್ನ ಎದುರಿಗೆ ಆ ಥರ ಮಾತಾಡೋದು ಸುಮ್ಮನೆ ಇದ್ದೀರಲ್ಲ. ನಾನಾದರೂ ನಿಮ್ಮ ಜಾಗದಾಗ ಇದ್ದು ತಿರುಗಿಸಿ ಬೈದ ಬಿಡ್ತಿದ್ದೆ ಅಷ್ಟೇ. ಹಾಂ, ನಾನೆಲ್ಲೋ ನಮ್ಮ ಆಫೀಸ್ಗೆ ಲಕ್ಷ್ಮಿ ಥರದ ಹುಡುಗಿ ಬಂದ್ರೆ ಅಂದ್ಕೊಂಡೆ. ಲಕ್ಷ್ಮಿ ಎಲ್ಲ ಬಾಯ್ಕಿ ಕಾಳಿದ್ದಂಗೆ ಅದಾಳ. ನೋಡಿದ್ರೆ ಗೊತ್ತಾಗತ್ತೆ ಅಲ್ಲ. ಬಂದು ಏನೋ ಒಂದು ದಿನನೂ ಆಗಿಲ್ಲ, ಅಲ್ಲೇ ನಮ್ಮ ಬಾಸ್ಗೆ ಬೈಯಕತ್ತಾಳಲ್ಲ. ನಾನೆಲ್ಲೋ ಸಣ್ಣ ಸಣ್ಣ ಚುರುಚುರು ಗೊತ್ತಿ ಅನ್ಕೊಂಡಿದ್ದೆ. ಅಲ್ಲಿದ್ದು ಅಳ್ಕೊಂಡ್ ಬಾಂಬ್ ಇದ್ದಂಗೆ ಐತಿ. ಏನು ಯೋಚನೆ ಮಾಡ್ತಿದ್ದೀರಾ? ಓ, ಬಾಸ್ ಮುಂದೆ ಸುಮ್ಮನೆ ಇತ್ತು, ಇವಾಗ ಹೆಂಗೆ ಮಾತಾಡ್ತಿದ್ದೀರಾ ಅನ್ಕೋತಿದ್ದೀರಾ? ಮತ್ತೇನು ಮಾಡಬೇಕು, ನಮ್ಮ ಕೆಲಸ ಹಾಕೋರು ಹಾಗೆ ಸುಮ್ಮನೆ ಇರಬೇಕು. ಆಮೇಲೆ ಹಂಗೆ ಹೆಂಗಾದ್ರೂ ನಡೀತೈತಿ. ಮತ್ತು ನಾನು ನಿಮ್ಮನ್ನ ಒಳ್ಳೆ ಫ್ರೆಂಡ್ ಅಂದ್ಕೊಂಡು ಹೇಳ್ತಿದ್ದೀನಿ. ಮತ್ತು ನೀವೇನಾದರೂ ಬಾಸ್ ಹತ್ರ ಹೋಗಿ ಏನಾದರೂ ಫಿಟ್ಟಿಂಗ್ ಇಟ್ರಿ, ಮತ್ತು ನೋಡಿ ನಾನೇನಾದರೂ ಮತ್ತು ಬಾಸ್ ಹೆಂಗಿದ್ರು ನಮ್ಮ ಥರ ಈಗ ಹೊಸ್ದಾಗಿ ಬಂದಾರ, ನನ್ನ ಮಾತು ನಂಬ್ತಾರೆ. ನಿಮ್ಗೆ ಹೇಗಿದ್ರು ನಿಮ್ಮನ್ನ ಹೇಗೆ ಟ್ರೀಟ್ ಮಾಡ್ತಾರೆ ನನಗೆ ಇವತ್ತೇ ಗೊತ್ತಾಗೈತೆ. ಹೋಗಿ ಮತ್ತು ಇಲ್ಲದ್ದು ಪಲ್ಲದ್ದು ಏನಾರು ಹೇಳಿ ನಿಮ್ಮನ್ನ ಕೆಲಸದಿಂದ ಎತ್ತಂಗಡಿ ಮಾಡಿಸ್ಬಿಡ್ತೇನೆ ಅಷ್ಟೇ. ಅಯ್ಯೋ ಮೇಡಮ್, ಇಲ್ಲ ಬಿಡಿ, ನಾನೇನು ಬಾಸ್ಗೆ ಏನು ಹೇಳೋಂಗಿಲ್ಲ. ನೀವು ಏನು ಹೇಳಬೇಡಿ, ನಾನು ಏನು ಹೇಳೋಂಗಿಲ್ಲ, ಓಕೆನಾ? ಇಷ್ಟು ದಿನ ಹೆಂಗೋ ಎಲ್ಲ ಎಂಪ್ಲಾಯೀಸ್ನ ನಾನು ಕಂಟ್ರೋಲ್ ಮಾಡ್ತಿದ್ದೆ. ಇವರು ನೋಡಿದ್ರೆ ಇವತ್ತಿನ ಬಂದು ಇವತ್ತು ನನ್ನ ಕಂಟ್ರೋಲ್ ತೊಗೊತಾರಲ್ಲಪ್ಪ. ಸ್ವಲ್ಪ ಹುಷಾರಿರ್ಬೇಕು. ಇವರಿಂದ ಸ್ವಲ್ಪ ಆದಷ್ಟು ದೂರ ಇರೋದು ಒಳ್ಳೆಯದು. ನನ್ನ ಕೆಲಸ ನನಗೆ ಉಳ್ಕೊಂಡತ್ತಿಲ್ಲ ಅಂದ್ರೆ ಬಾಸ್ಗೆ ಏನಾದರೂ ಫಿಟ್ಟಿಂಗ್ ಇಟ್ಟು ಇರೋದಂಗೆ ಮಾಡ್ತಾರೆ. ಇವ್ರೇನು ಬಾಸ್ ಮೊದಲೇ ನನ್ನ ಕೆಲಸದಿಂದ ತೆಗಿಬೇಕು ಅನ್ಕೊಳ್ತಾರೆ. ಇವ್ರೇನಾದರೂ ಹೋಗಿ ಏನಾದ್ರು ಹೇಳಿಬಿಟ್ರೆ ಮುಗೀತು. ಹಂಗೆ ಯಾಕೆ ಮುಖನ ಒಳ್ಳೆ ಒಣಗಿದ ಹಪ್ಪಳ ಮಾಡ್ಕೊಂಡಿರಲ್ಲ. ಮೇಡಮ್, ಏನು ಮೇಡಮ್ ನೀವು ಅವಾಗಿಂದ ಸುಮ್ಮನೆ ನಂದು ಏನೇನೋ ಬೈತಿದ್ದೀರಲ್ಲ. ಬಿಡಿ ಹೋಗ್ಲಿ, ಎಲ್ಲರನ್ನೂ ಕರಿತಂತೇಳಿ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಸೋದು ಬಾಸ್ ಹೇಳ್ಯಾರ. ಹಾಯ್ ಗೈಸ್, ಬನ್ನಿ ಇಲ್ಲಿ ಎಲ್ಲರೂ. ಹಾಯ್ ಗೈಸ್, ಎಲ್ಲ ಇಲ್ಲಿ ಕೇಳಿ. ನಿಮಗೆ ಗೊತ್ತಲ್ಲ, ಈಗ ಒಂದು ವಾರದಿಂದ HR ಪೋಸ್ಟ್ ಖಾಲಿ ಇತ್ತು. ಅದಕ್ಕೆ ಇವತ್ತಿಂದ ಇಲ್ಲಿದ್ದಾರಲ್ಲ, ಇವ್ರ ಹೆಸರು ರಾಧಾ ಅಂತ. ಇನ್ಮೇಲೆ ನಮಗೆಲ್ಲ HR ಮ್ಯಾನೇಜರ್ ಇವರೇ. ಇನ್ಮೇಲೆ ಕಂಪ್ನಿ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್ ಇರ್ಬೋದು, ನೀವೇನಾದರೂ ಇದ್ದರೆ ಡೈರೆಕ್ಟಾಗಿ ಇವ್ರ ಹತ್ರ ಹೇಳ್ಕೊಬೋದು. ಇವರು ಬಾಸ್ಗೆ ಹೇಳ್ತಾರೆ. ಏನಾದರೂ ಇಲ್ಲ LIC ಏನಾದರೂ ಮಾಡಿಸಿರ್ತಾರಲ್ಲ, LIC ಇರ್ಬೋದು, ಅಥವಾ ಸ್ಯಾಲ್ರಿ ಬಗ್ಗೆ ಇರ್ಬೋದು, ಬೋನಸ್ಸು, ಇಲ್ಲ ಏನಾದರೂ ಕೆಲಸ ರಿಸೈನ್ ಮಾಡೋಂಗಿದ್ರೆ, ಒಟ್ಟು ಏನಾದರೂ ಇರಲಿ, ಎನಿ ಪ್ರಾಬ್ಲಮ್ ಏನಾದರೂ ಇದ್ದರೆ ಇವ್ರ ಹತ್ರ ನೀವು ಹೇಳಿ. ಇವರು ಬಾಸ್ ತಲುಪಿಸೋ ಜವಾಬ್ದಾರಿ ಇವ್ರದ್ದು. ಓಕೆನಾ? ಆರ್ ಯು ಅಂಡರ್ಸ್ಟ್ಯಾಂಡ್? ಓಕೆ ಸರ್. ಹಾಯ್, ನನ್ನ ಹೆಸರು ರಾಧಾ ಅಂತ. ಇವ್ರು ಹೇಳಿದ್ರಂತ ನೀವು ನಮಗೆ HR ಮ್ಯಾನೇಜರ್ ಅಂತಂದೇಳಿ ಜಾಸ್ತಿ ಇದು ಮಾಡೋದೇನು ಬೇಕಾಗಿಲ್ಲ. ಎಲ್ಲರೂ ನನ್ನ ಫ್ರೆಂಡ್ಸ್ ಥರ ಟ್ರೀಟ್ ಮಾಡೋಣ. ನನಗೆ ಹೆಚ್ಚು ನೀವು ಮೇಲೆ ನೀವು ಕೀಳು ಅಂತ ನೋಡೋದು ನನಗದು ಇಷ್ಟ ಆಗೋಂಗಿಲ್ಲ. ಓಕೆನಾ? ಎಲ್ಲರೂ ಫ್ರೆಂಡ್ಸಾಗೆ ವರ್ಕ್ ಮಾಡೋಣ. ನಿಮ್ಮ ಗುಣ ಭಾಳ ಇಷ್ಟ ಆಯಿತು ರಾಧವ್ರೆ. ಓಕೆ, ಎಲ್ಲರೂ ಕೆಲಸ ಮಾಡಿ. ಇಲ್ಲಾಂದ್ರೆ ಬಾಸ್ ಬಂದು ಈಗ ಮತ್ತೆ ಅದಕ್ಕೂ ನನಗೆ ಬೈತಾರೆ. ಏನು ರೀ, ಬರೀ ಒಂದು ಸಣ್ಣ ಇಂಟ್ರೊಡ್ಯೂಸ್ ಮಾಡಿಸಂದ್ರೆ ಎಲ್ಲರನ್ನೂ ಕೂಡ್ಸ್ಕೊಂಡು ಜಾತ್ರೆ ಮಾಡ್ತಿದ್ದೀರಲ್ಲ ಅಂತಂದು. ಹೋಗಿ ವರ್ಕ್ ಮಾಡಿ. ರಾಧವ್ರೆ, ಆಮೇಲೆ ಸಿಗೋಣ ಮತ್ತೆ. ರಾಧಾ ಅಂತ ಕರೀರಿ, ಪರವಾಗಿಲ್ಲ. ಓಕೆ ರಾಧಾ. ಓಕೆ, ಸಿ ಯು ಲೇಟರ್. ಓಕೆ ಮೇಡಮ್, ನಾನು ಬಾಸ್ ಹತ್ರ 3 ಫೈಲ್ ಸೈನ್ ಮಾಡಕ್ಕೆ ಕೊಟ್ಟಿದ್ದೆ. ಅದನ್ನ ಇಸ್ಕೊಂಡು ನಾನು ಅಲ್ಲಿ ಇನ್ನೊಂದು ಕಂಪ್ನಿಗೆ ಕಳಿಸ್ಬೇಕು. ಆಮೇಲೆ ಸಿಗ್ತೀನಿ. ಆಮೇಲೆ ಬಂದು ನಿಮ್ಮದು ವರ್ಕ್ ಏನಂತಂದು ಹೇಳ್ತೀನಿ. ಅಲ್ಲಿ ನಿಮ್ಮದು ಸ್ಟೇಟ್ ಕಾಣ್ತಲ್ಲ, ಅದೇ ನೋಡಿರಿ ನಿಮ್ಮದು ರೂಮ್. ಓಕೆ ಸರ್. ಅಲ್ಲ, ನಮ್ಮ ಬಾಸ್ಗೆ ಸ್ವಲ್ಪ ಆದರೂ ಬುದ್ಧಿ ಆಯಿತಾ? ಇಷ್ಟು ವರ್ಷದಿಂದ ನಾವೆಲ್ಲ ಇಲ್ಲಿ ವರ್ಕ್ ಮಾಡ್ತಿದ್ವಿ. ನಮ್ಮನ್ನ ಯಾರಾದ್ರೂ HR ಮಾಡಿಬಿಟ್ಟು ಈಗ ಯಾರೋ ಹೊಸ್ದಾಗಿ ಬಂದರು ಅಂತಂದು ಅವ್ರನ್ನ ಸಡನ್ನಾಗಿ HR ಮಾಡಿರಲ್ಲ. ಅಲ್ಲ, ಅದು ಹೆಂಗೆ ಮಾಡ್ತಾರೆ? ಎಕ್ಸ್ಪೀರಿಯನ್ಸ್ ಇಲ್ದಂಗೆ ಅದಿಲ್ದಂಗೆ. ಏನು ಇವ್ರಿಗೆ ಗೊತ್ತಿರೋರು ಇರ್ಬೋದಾ? ಅಥವಾ ಏನಾದರೂ ಬೇರೆ? ಇಲ್ಲಾಂದ್ರೆ ಸಡನ್ನಾಗಿ ಅದಂಗೆ HR ಪೋಸ್ಟ್ ಕೊಡ್ತಾರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇಲ್ದಂಗೆ. ಅಲ್ಲ, ಒಂದು 6 ತಿಂಗಳಾದರೂ ವರ್ಕ್ ಮಾಡಿದರೆ ಅದು ಒಂದು ಲೆಕ್ಕ. ಕಂಪ್ನಿ ಬಗ್ಗೆ ಎಲ್ಲ ಗೊತ್ತು, ರೂಲ್ಸ್ ರೆಗ್ಯುಲೇಷನ್ ಗೊತ್ತು ಅಂತಂದು. ನಾವೆಲ್ಲ ಇಷ್ಟು ವರ್ಷದಿಂದ ವರ್ಕ್ ಮಾಡ್ತಿದ್ದೀವಿ, ನಮ್ಮನ್ನ ಯಾರಾದರೂ ಮಾಡಿದ್ರೆ ಆಗ್ತಿತ್ತು. ನನಗೇನೋ ಅನುಮಾನ.
ಹ್ಞೂ ಕಂಡು ಹಿಡಿತೀನಿ ಅದೇನು ಅಂತ ಸ್ವಲ್ಪ ದಿನದಲ್ಲೇ ನಾನೀಗ ಇಲ್ಲೇ ಯೋಚನೆ ಮಾಡ್ತಿದ್ದೆ ನಿಂತರ ಬಾಸ್ ಬಂದ್ರೆ ಮತ್ತು ನಾನು ಬಯಸಿಡ್ಬೇಕಾಕತಿ